ಹಾಗೂ ನಿರಂಜನ್ ಅವರು ದ ವೆರಿ ಯಂಗ್ ಟ್ಯಾಲೆಂಟೆಡ್ ಹೀರೋಸ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭಾರತೀಯಮ್ಮ ನಮಸ್ಕಾರ, ಸುದೀಪ್ ಸರ್ ನಮಸ್ಕಾರ, ಹಾಗೂ ಎಲ್ಲ ಎಸ್ ನಾರಾಯಣ್ ಸರ್ ನಮಸ್ಕಾರ, ಎಲ್ಲ ಗಣ್ಯರಿದ್ದಾರೆ, ಎಲ್ರಿಗೂ ನಮಸ್ಕಾರ. ಕೆ ಮಂಜು ಸರ್ ಹ್ಯಾಪಿ ಬರ್ಡೇ ಅಗೇನ್. ಶ್ರೇಯಸ್ದು ವಿಷ್ಣು ಪ್ರಿಯ. ಸೊ ಶ್ರೇಯಸ್ ಬಗ್ಗೆ ಎಲ್ಲರೂ ತುಂಬ ಮಾತಾಡಿದ್ದಾರೆ ಆಲ್ರೆಡಿ. ಸೊ ನಾನು ಶ್ರೇಯಸ್ ಕಾಲೇಜಿಂದ ನಾವು ಫ್ರೆಂಡ್ಸು ಆ್ಯಂಡ್ ಐವ್ ಸೀನ್ ಇಸ್ ಹಾರ್ಡ್ ವರ್ಕ್, ಸ್ಟ್ರಗಲ್ ಆ್ಯಂಡ್ ಎವ್ರಿಥಿಂಗ್. ಬಟ್ ವಿಷ್ಣು ಪ್ರಿಯಾಲಿ ಒಂದು ಮೆಚೂರ್ಡ್ ಲೆವೆಲಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ, ಒಂದು ಲವ್ ಬೇಸ್ ಸಿನಿಮಾ. ಸೊ ಈ ಫೆಬ್ರವರಿ ಒಂದು ಲವ್ ತಿಂಗಳಾಗಿದ್ದರಿಂದ ವಿಷ್ಣು ಪ್ರಿಯ ಬರ್ತಾ ಇದೆ 21ನೇ ತಾರೀಕು. ನೀವೆಲ್ಲ ನೋಡಿ ಹಾರೈಸಿ ಆಶೀರ್ವಾದ ಮಾಡಿ ಶ್ರೇಯಸ್ಗೆ. ಸೊ ನಾವೆಲ್ಲ ಒಂದೇ ದೋಣಿ, ದೊಡ್ಡ ಸಮುದ್ರ ಇದು. ಹಡಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಯಾವಾಗ ಹೋಗೋದು ಅಂತ. ಸೊ ಈ ಸಿನಿಮಾ ಮುಖಾಂತರ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಶ್ರೇಯಸ್ಗೆ. ಸೊ ಒಳ್ಳೆಯದಾಗಿ. ಥ್ಯಾಂಕ್ ಯು ನಿರಂಜನ್ ಅವರೇ. ಆಲ್ಸೋ ವಿರಾಟ್ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಮಾಡ್ಕೊಳ್ತಾ ಇದ್ದೀವಿ. ವೇದಿಕೆ ಮುಂಭಾಗದಲ್ಲಿರುವಂಥ ಹಿರಿಯರಿಗೆಲ್ಲರಿಗೂ ನಮಸ್ಕಾರ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್ಗೆ, ಇಂದ್ರಜಿತ್ ಸರ್ಗೆ, ಎಸ್ ಸರ್ಗೆ, ಭಾರತೀಯಮ್ಮಗೆ, ಸುದೀಪ್ ಸರ್ಗೆ ಮತ್ತು ನನ್ನ ಸ್ನೇಹಿತರಿಗೆ, ನನ್ನ ನಿರ್ದೇಶಕರಾದಂಥ ಗುರು ದೇಶಪಾಂಡೆ ಅವರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಮತ್ತು ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸಿನಿಮಾದ ಟ್ರೈಲರ್ನ ನಾನು ಆಲ್ರೆಡಿ ನೋಡಿದ್ದೀನಿ. ನೋಡೋದಕ್ಕೆ ಕಾರಣ ಅಗೇನ್ ಶ್ರೇಯಸ್. ಯಾಕಂದರೆ ನಾವು ಯಾವಾಗಲೂ ಭೇಟಿ ಆದಾಗ್ಲೂ ನಾವು ಬೇರೆ ಏನೋ ಮಾತಾಡೋಕ್ಕೆ ಆಗಿಲ್ಲ, ಬೇರೆ ಏನೋ ಮಾತಾಡೋದಕ್ಕೆ ಅವ ಬಿಟ್ಟೇ ಇಲ್ಲ. ಬರೀ ಸಿನಿಮಾ ಬಗ್ಗೆನೇ ಮಾತಾಡಿದ್ದು. ಮಗ ಟ್ರೈಲರ್ ಕಟ್ ಮಾಡಿದ್ರೆ ನೋಡೋ ಮಗ ಒಂದ್ಸರಿ, ಇದು ಫಸ್ಟ್ ಡ್ರಾಫ್ಟ್, ಇದು ನೋಡೋ ಮಗ ಹೆಂಗಿದೆ, ಮಗ ಫೈಟ್ ಕಟ್ ಮಾಡಿದ್ದೀವಿ ನೋಡೋ, ಮಗ ಸಾಂಗ್ ನೋಡೋ. ಪ್ರತಿ ಸತಿ ಸಿಕ್ಕಾಗಲೂ ಕೂಡ ಆ್ಯಕ್ಚುಲಿ ನನ್ನ ಇತ್ತೀಚಿನ ಪರಿಚಯ, ಬಟ್ ಪ್ರತಿ ಮೀಟಿಂಗಲ್ಲೂ ಸಿನಿಮಾ ಬಗ್ಗೆ ಮಾತಾಡಿ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ಸ್ನೇಹಿತರಾಗಿದ್ದೀವಿ. ಅಷ್ಟು ಸಿನಿಮಾನ ಪ್ರೀತಿಸುವಂಥ ಜೀವ ಅದು. ಸೊ ಆತನಿಗೆ ಮೊದಲನೇದಾಗಿ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಹಾಡುಗಳು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಅವನು ಹಾಡು ನನಗೆ ಕೇಳಿಸಿದಾಗ ಅವತ್ತಿಂದ ಇವತ್ತುವರೆಗೂ ಪ್ರತಿ ಹಾಡುಗಳು ಕೂಡ ಹಾಗೆ ಅಚ್ಚಳಿದಾಗ ಕೂತ್ಕೊಂಡವೆ. ಅಷ್ಟೇ ಪ್ರೀತಿ ಜನರಿಂದ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಅಂದರೆ ಸಿನಿಮಾದಲ್ಲಿ ಆಲ್ರೆಡಿ ಒಂದು ಜನ್ರೇಷನ್ ಇದ್ದಾಗ ಒಂದು ಲೀನಿಯನ್ಸ್ ಇರ್ತದೆ, ಅಥವಾ ಆ ಪ್ರಿವಿಲೇಜ್ ತೊಗೊಳ್ಳುವಂಥ ಒಂದು ಮನಸ್ಥಿತಿ ಇರ್ತದೆ. ಬಟ್ ಆ ತುಡಿತಾ ಇದೆಯಲ್ಲ, ನಮಗಿಂತ ಒಂದು ಕೈ ಜಾಸ್ತಿನೇ ತುಡಿತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೇಯಸ್ಗೆ. ಆ್ಯಂಡ್ ಪ್ರತಿ ಸರಿ ಮೀಟ್ ಮಾಡಿದಾಗಲೂ ಕೂಡ ನಾವೆಲ್ಲ ಒಂದು ಜನ್ರೇಷನ್ ಹೊಸ ತಲೆಮಾರು ನಟರು ಎಲ್ಲರೂ ಸಿಗಬೇಕು, ನಾವು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು, ಹೀಗೆ ಒಂದಾಗ ಹೋಗಬೇಕು ಅನ್ನೋಂಥ ಮನಸ್ಥಿತಿ. ಐ ಥಿಂಕ್ ಅದು ಈ ಆರಂಭಕ್ಕೆ ತುಂಬ ಒಳ್ಳೆಯದು, ಮುಂದಿನ ದಿನಗಳು ಕೂಡ ಒಳ್ಳೆಯದು. ನಾನು ಸುದೀಪ್ ಸರ್ ಭೇಟಿ ಆದಾಗೆಲ್ಲ, ಆಮೇಲೆ ಬೇರೆ ಇಂಟರ್ವ್ಯೂಗಳನ್ನ ನೋಡಿದಾಗೆಲ್ಲ ಅವ್ರು ಸಿಕ್ಕಾಗಲೂ ಹೇಳ್ತಿರ್ತಾರೆ, ಎಲ್ಲರೂ ಒಟ್ಟಾಗಿ ಹೋಗ್ಬೇಕಂಡ್ರು ಅಂತ. ಸೊ ಆ ಮಾತು, ನೀನು ನಮ್ಮೆಲ್ಲರನ್ನ ಸೇರಿಸಿ ಒಂದಾಗಿ ಹೆಜ್ಜೆ ಇಡ್ತಾ ಇದ್ದೀವಿ. ವಿಶ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಥಿಯೇಟ್ರಲ್ಲಿ ಸಿಗೋಣ. ನಮಸ್ಕಾರ. ನನ್ನ ಫ್ರೆಂಡ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಆ್ಯಂಡ್ ನೀವೆಲ್ಲರೂ ಪಾಸಿಟಿವ್ ಆಗಿ ಬಂದವರು ವಿಶ್ ಮಾಡ್ತಾ ಇದ್ದೀರಾ. ನನಗೆ ಶ್ರೇಯಸ್ ಬಂದು ತುಂಬ ಚಿಕ್ಕ ಪರಿಚಯ, ಇತ್ತೀಚೆಗೆ ಪರಿಚಯ ಆಗಿರೋದು. ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್. ತುಂಬ ಪ್ರೀತಿಯಿಂದ ಕಾಲ್ ಮಾಡಿ, ಚಿನ್ನ ನೀನು ಗೆಲ್ಲಬೇಕು ಅಂತ ಹೇಳಿದ್ರು. ಚಿನ್ನ ನಾನು ಹೇಳ್ತೀನಿ, ನೀನು ಗೆಲ್ಲಬೇಕು, ನೀ ಗೆಲ್ಲೋದನ್ನು ನಾನು ನೋಡ್ತೀನಿ, ನಿನಗೆ ಸಪೋರ್ಟಾಗಿ ನಾನು ಯಾವಾಗಲೂ ಇರ್ತೀನಿ. ಆ್ಯಂಡ್ ಹಸ್ದವ್ರಿಗೆ ಊಟ ಸಿಗಬೇಕು. ಸೊ ಹಾಗೆ ಯಾರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಇದೆ, ಯಾಕಂದರೆ ನಾವಿಬ್ಬರು ಬೇರೆ ಏನೂ ಮಾತಾಡಿಲ್ಲ ಇವತ್ತವರೆಗೂ. ನಿನ್ನೆ ನೈಟ್ 3 ಗಂಟೆವರೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಮಲಗಿದ್ದು, ಹೆಂಗೆ ಪ್ರಮೋಟ್ ಮಾಡ್ತೀಯಾ, ಏನು ಎತ್ತ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ. ಆ್ಯಂಡ್
ನೀನು ಲೈಫ್ ಲಾಂಗ್ ನಿನ್ನ ಜರ್ನಿಯಲ್ಲಿ ನಾನು ಸಪೋರ್ಟ್ ಆಗಿರ್ತೀನಿ. ಆ್ಯಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ನಿನಗೆ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ದಾನೆ. ಒಳ್ಳೆ ಫೈಟರ್, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆರ್ಟಿಸ್ಟ್. ಸೊ ನೀವೆಲ್ಲರೂ ಹೊಸಬ್ರಿಗೆ ಒಂದು ಎಕ್ಸ್ಟ್ರಾ ಪುಷ್ ಬೇಕಷ್ಟೇ. ಸೊ ಇಲ್ಲಿ ಪ್ರತಿಯೊಬ್ಬರು ಆ ಒಂದು ಎಕ್ಸ್ಟ್ರಾ ಪುಷ್ನ ಕೊಡಿ. ಆಮೇಲೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಎಲ್ಲ. ಆ್ಯಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನನ್ನ ರಾಯಲ್ ಮೂವಿ ರಿಲೀಸ್ ಆಗಿತ್ತು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ದೀರಾ. ಆ್ಯಂಡ್ ಅದೇ ಥರ ವಿಷ್ಣುಪ್ರಿಯಾನು ಪ್ರಮೋಟ್ ಮಾಡಿ. ನಿಮ್ಗೆ ಯಾರಿಗೂ ಬೇಜಾರಾಗ್ದಿರೋ ಅಂತ ಮೂವಿ ಮಾಡಿರ್ತಾನೆ, ಯಾಕಂದ್ರೆ ಅಷ್ಟು ಪ್ಯಾಷನೇಟಾಗಿ ವರ್ಕ್ ಮಾಡಿದ್ದಾನೆ. ನಾವು ಒಂದ್ಸಲ ಶ್ರೇಯಸ್ಸಿಗೆ ಕೇಳಿದ್ದೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಎಮೋಷ್ನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ, ಅಷ್ಟು ವರ್ಕ್ ಮಾಡಿದ್ದೀನಿ ಮಗ ಅಂತ ಹೇಳ್ತಾ ಇದ್ದ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಒಳ್ಳೇದಾಗಲಿ ಮಗ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಕೆ ಮಂಜು ಸರ್, ವಿಷ್ಣು ಸರ್ನ ಯಾವಾಗಲೂ ಐ ಮೀನ್ ರೋಲ್ ಮಾಡಲ್ ಥರ ತೊಗೊಂಡಿದ್ದಾರೆ. ಸೊ ನೀನು ವಿಷ್ಣು ಸರ್ ಥರನೇ ಬೆಳಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ ಯು. ಪಡ್ಡೆ ಹುಲಿಗೆ ಸಾಥ್ ನೀಡೋದಕ್ಕೆ ಬಂದಿರುವಂತ ನಮ್ಮ ಹೆಬ್ಬುಲಿ, ನಮ್ಮೆಲ್ಲರ ನೆಚ್ಚಿನ ಅಭಿನಯ ಚಕ್ರವರ್ತಿ ಬಾಚಾ ಕಿಚ್ಚ ಸುದೀಪ್ ಸರ್ ಅವರು ವಿಷ್ಣುಪ್ರಿಯ ಸಿನಿಮಾದ ಟ್ರೀಸರ್ ಅನ್ನ ಲಾಂಚ್ ಮಾಡಬೇಕಾಗಿ, ಟ್ರೈಲರ್ ಅನ್ನ ಲಾಂಚ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಇಲ್ಲಿ ನೋಡೋದಕ್ಕೆ 1 ಮಿನಿಟ್ ಎಕ್ಸ್ಟ್ರಾ ತಗೊಂಡ್ಬಿಡ್ತೀನಿ ಸರ್. ಈ ಗುಂಪನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಭಾರತಿ ವಿಷ್ಣುವರ್ಧನ್ ಮೇಡಮ್ ಅವರಿದ್ದಾರೆ, ಕಿಚ್ಚ ಸುದೀಪ್ ಸರ್ ಅವರಿದ್ದಾರೆ, ಎಸ್ ನಾರಾಯಣ್ ಸರ್ ಅವರಿದ್ದಾರೆ, ಮೇಷ್ಟ್ರು ನಮ್ಮ ಜೊತೆಲಿದ್ದಾರೆ, ಮಂಜು ಸರ್, ನೀವೆಲ್ಲರೂ ಇಲ್ಲಿರೋದು. ನಮಸ್ಕಾರ. ವಿಶೇಷವಾಗಿ ನಮ್ಮ ಪ್ರತಿಭಾನ್ವಿತ ಕಲಾವಿದರಾದ ಸುದೀಪ್ ಮತ್ತು ಹಿರಿಯರಾದ ಭಾರತಿ ವಿಷ್ಣುವರ್ಧನ್ ಅವರಿದ್ದಾರೆ, ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇದ್ದಾರೆ, ನನ್ನ ಜೊತೆಗೆ ನಾರಾಯಣ್ ಇದ್ದಾರೆ. ಅಲ್ಲದೆ ಅನೇಕ ಈ ತಲೆಮಾರಿನ ಹೊಸ ಕಲಾವಿದರು ಪ್ರಜ್ವಲಿಸ್ತಾ ಇದ್ದೀರಿ. ಜೊತೆಗೆ ನಮ್ಮ ಶ್ರೇಯಸ್, ಮಾಧ್ಯಮದ ಮಿತ್ರರು. ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರಿಗೂ ಶುಭಾಶಯ ಹೇಳುವಂಥ ಸೌಭಾಗ್ಯ ನಮ್ಮದು. ಮಗನಿಗೆ ಹೆಸರಲ್ಲೇ ಶ್ರೇಯಸ್ಸಿದೆ. ಆ ಹೆಸರು ನಿಜವಾಗಲಿ ಅವನ ವೃತ್ತಿ ಜೀವನದಲ್ಲಿ ಮುಂದೆ. ಮಂಜು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ. 2 ಚಿತ್ರಗಳನ್ನು ಅವ್ರ ಜೊತೆ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಅದರಲ್ಲಿ ವಿಷ್ಣುವರ್ಧನ್ ಸರ್ ಜೊತೆಗೆ ಸುದೀಪ್ ಅಭಿನಯಿಸಿದಂಥ ಮಾತಾಡು ಮಲ್ಲಿಗೆ ಚಿತ್ರ. ಅದಾದ ಮೇಲೆ ಮತ್ತೆ ನಾವು 2ನೇ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ ಮಾಡಿದ್ವಿ, ಕಿಟ್ಟಿ ಮತ್ತು ರಾಧಿಕಾ ಪಂಡಿತ್ ಅವರ ಕಾಂಬಿನೇಷನ್. ಇದೀಗ 3ನೇ ಚಿತ್ರದ ತಯಾರಿಯಲ್ಲಿ ಹ್ಯಾಟ್ರಿಕ್ ಸಿನಿಮಾ ಮಾಡಬೇಕು ಅಂತ ನಾನು ಮಂಜು ಪ್ರಯತ್ನದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಮಂಜುಗೆ ಶುಭಾಶಯಗಳನ್ನ ಹೇಳ್ತಾ, ಶ್ರೇಯಸ್ಗೂ ಶುಭಾಶಯಗಳನ್ನ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಈಗ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆಯುವಂತಹ ಬಹುದೊಡ್ಡ ಜವಾಬ್ದಾರಿ ಇದೆ. ಆದರೆ ಹೇಗಾದರೂ ಪ್ರೇಕ್ಷಕರನ್ನ ಕರಿತೀವಿ ಅಂತಕ್ಕಂಥ ಹಠ ಕೂಡ ಸರಿಯಲ್ಲ. ಅವರಿಗೆ ನಿರ್ದಿಷ್ಟ ಕಾರಣ, ನಿರ್ದಿಷ್ಟ ಉದ್ದೇಶ ಇದ್ದರೆ ಮಾತ್ರ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಿ ಹಠಕ್ಕೆ ತೊಟ್ಟ ಹಾಗೆ ಕಾಣಿಸುತ್ತೆ. ಇದರ ಮಧ್ಯೆ ಒಳ್ಳೆಯ ಚಿತ್ರಗಳು ಕಳೆದು ಹೋಗಬಾರ್ದು. ನನಗೆ ಪ್ರಕಾಶ್ ಅವರು ಬಹಳ ದಿನಗಳಿಂದ ಗೊತ್ತು. ತುಂಬ ಕ್ರಿಯಾಶೀಲವಾದ ಪ್ರಯೋಗಶೀಲ ನಿರ್ದೇಶಕ, ಬಹುಭಾಷೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಪ್ರಕಾಶ್. ಮತ್ತು ನಮ್ಮ ಎಡಿಟರ್ ಸುರೇಶ್ ಅರಸಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ, ಒಳ್ಳೆಯ ಛಾಯಾಗ್ರಹಣ ಇದೆ. ಈ ಥರದ ದೃಶ್ಯ ಕಾವ್ಯಗಳನ್ನು ಜನ ಒಪ್ಪಿಕೊಳ್ಳಿ, ಪ್ರೀತಿಸಲಿ, ಶ್ರೇಯಸ್ಗೆ ಶ್ರೇಯಸ್ಸು ಸಿಗಲಿ ಅಂತ ಹೇಳಿ ಹಾರೈಸ್ತಾ ಮಂಡಲ. ಎಲ್ಲರಿಗೂ ನಮಸ್ಕಾರ. ಅಮ್ಮ ಭಾರತಿಯಮ್ಮ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ. ಯಾಕಂಗೆ ಗುರಾಯಿಸ್ತೀರಿ ನೀವು? ಆಮೇಲೆ ಮಾತಾಡ್ತೀನಿ. ಮಾಧ್ಯಮ ಗೆಳೆಯರೇ, ಹಲವಾರು ನಿರ್ದೇಶಕರೇ, ಯುವ ನಿರ್ದೇಶಕರೇ. ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವ್ರು ಹಳೆಯ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ. ನಾನು ನೋಡಿದ್ರೆ ಭಾಳ ಕ್ವಾಟ್ಲೆ ಅವ್ರಿಗೆ. ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ, ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ, ಭಾವನೆ ಇದೆ, ಒಟ್ಟಾರೆ ಶಕ್ತಿ ಇದೆ. ಆ ಥರ ಒಂದು ಶಕ್ತಿಯನ್ನು ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಕೊಂಡು 90ರ ದಶಕದ ಅದ್ಭುತವಾದ ಒಂದು ಕಥೆಯನ್ನು ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ 48ನೇ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ. ಅಭಿನಂದನೆಗಳು.
ಹಾಡುಗಳನ್ನೆಲ್ಲ ನೋಡಿದ್ವಿ, ಕೇಳಿದ್ವಿ. ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವಂಥ ಅತ್ಯುತ್ತಮವಾದ ಗೀತೆ. ಶ್ರೇಯಸ್ ಹೆಸರಲ್ಲಿ ಉಮೇಶ್ ಹೇಳ್ದಾಗೆ ಹೆಸರಲ್ಲೇ ಶ್ರೇಯಸ್ ಇದೆ. ಪ್ರತಿಭಾವಂತ ಹುಡುಗ, ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರದ್ಧೆ ಭಕ್ತಿ ಹೆಚ್ಚು. ಯಾಕೆಂದರೆ ಇತ್ತೀಚೆಗೆ ನನ್ನ ಜೊತೆಲಿ ಕೆಲಸ ಮಾಡಿದರು, ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ನನ್ನ ಅನುಭವವನ್ನು ಹೇಳ್ತೀನಿ. ತುಂಬ ಕಾಳಜಿ ಇರ್ತಕ್ಕಂಥ ಹುಡುಗ. ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಟಿಗೆ ಬರ್ತಾರೆ ಇವರು. ಸಮಯನೇ ಹೇಳ್ತಿರ್ಲಿಲ್ಲ, ನೀವು ಬಂದು ಕಾಯ್ತಿದ್ರಿ. ಅದಾದ್ಮೇಲೆ ಶ್ರೇಯಸ್ಸು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ, ಶ್ರದ್ಧೆ ಇದ್ದಾಗ, ಆ ಕೆಲಸದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ. ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ. ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ. ಹಲವಾರು ಜಾನರ್ ಸಿನಿಮಾಗಳೆಲ್ಲ ನಮಗೀಗ ಬರ್ತಾ ಇದೆ. ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ. ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ. ಜೊತೆಯಲ್ಲಿ 48 ಸಿನಿಮಾ ಮಾಡಿದಂಥ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ. ಯಾಕೆಂದರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ. ಈಗ ಶುಕ್ರವಾರ ಒಂದೊಂದು ನಿರ್ಮಾಣ ಸಂಸ್ಥೆ ಬರುತ್ತೆ, ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಒಂದು ಸಂಸ್ಥೆ ಸ್ಥಿರವಾಗಿ 48 ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲುವು ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರ್ತಕ್ಕಂಥ ಈ ಗಂಡುಗಳಿಗೆ ನಾನು ನಿಜವಾಗ್ಲೂ ಅಭಿನಂದಿಸಲೇಬೇಕು. ಒಂದು ಸಿನಿಮಾ ಸೋಲ್ತಿದ್ದಾಗೇನೆ ವೆಕ್ಸ್ ಆಗ್ಬಿಡುತ್ತೆ, ಯಾಕಪ್ಪ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ. ಮರಳಿ ಯತ್ನವ ಮಾಡು. ಎಲ್ಲಿ ಸೋಲಿದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಛಲ ಇದೆಯಲ್ಲ, ಅದನ್ನು ನಾವು ಮೆಚ್ಕೊಳ್ಳೇಬೇಕು. ಆದಷ್ಟು ಬೇಗ ಅರ್ಧ ಸೆಂಚುರಿ ಮಾಡಿ ಸೆಂಚುರಿ ಹತ್ರ ಹೋಗಿ ಉತ್ತಮ ಸದಭಿರುಚಿ ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ತುಂಬ ಸಮಸ್ಯೆಯಲ್ಲಿದೆ. ಯಾಕಿದೆ ಅಂದರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ. ಎಲ್ಲೋ ಅಪರೂಪಕ್ಕೆ ಒಂದು ಸುದೀಪ್ ಅವ್ರ ಚಿತ್ರ ಬರ್ಬೋದು, ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು. ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ, ಕೊಚ್ಕೊಂಡು ಹೋಗ್ತಾ ಇದೆ. ಈ ಮಹೇಶ್ ಸಿನಿಮಾ ಮಾಡ್ತಾರೆ, ನಮ್ಮ ಗುರುದೇಶ್ ಪಾಂಡೆ ಅವ್ರು ಸಿನಿಮಾ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಶ್ರಮ ಪಡ್ತಿರ್ತಾರೆ. ಅವರ ಶ್ರಮ ಕೊಚ್ಚಿ ಹೋಗಬಾರ್ದು, ಸ್ಥಿರವಾಗಿ ನಿಲ್ಲಬೇಕು. ಹಾಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ. ಈ ಚಿತ್ರ ದೊಡ್ಡ ಯಶಸ್ವಿ ಆಗುವಂಥ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶುಭವಾಗಿ. ಆಮೇಲೆ ಬರ್ತ್ಡೇ 25 ಹೇಗಮ್ಮ ಸಂಖ್ಯೆ? ಅದು 25 ಪ್ಲಸ್ ಕೌಂಟ್ ಇಲ್ಲ ಏನದು 20? ಅವರು ಒರಿಜಿನಲ್ ವಯಸ್ಸು ಹೇಳಬಾರ್ದು ಅಂತನಾ? ಹೇಗೆ ಅದು? ಹಾ ಸರ್, 25 ಸರ್ ನಿಮ್ಗೆ? ಅಲ್ಲಲ್ಲ, ನಾನು ಬೇರೆ ಪ್ರಶ್ನೆ ಕೇಳ್ಬೇಕು. ನೀವು ಮೇಡಮ್ ಅವ್ರು ಇಲ್ಲೇ ಕೂರಿಸ್ಕೊಂಡಿದ್ದೀರಾ ನೀವು? ಬಿಡಿ, ಆಯ್ತು. ಎನಿವೆ, ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಿಮಗೆ. ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಕೀರ್ತಿ, ಯಶಸ್ವಿ ಎಲ್ಲವನ್ನ ಕೊಟ್ಟು 100 ಕಾಲ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಈ ವೇದಿಕೆ ಮುಖಾಂತರ ಹಾರೈಸ್ತಾ, ಒಳ್ಳೆ ಕಾರ್ಯಕ್ರಮ ಇದು. ನೋಡಿ ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ನಿಮ್ಮ ಅಭಿಮಾನಿಗಳಿದ್ದಾರೆ. ಸುದೀಪ್ ಸರ್ ಅಷ್ಟೇ ಅಭಿಮಾನಿಗಳು ನಿಮಗೂ ಇದಾರಲ್ಲ ಸರ್? ನಾನು ಇದಕ್ಕೆ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನ ಇಲ್ಲಿ ಕಾದೆ ನಾನು, ನನ್ನ ತಳ್ಬಿಟ್ರಿ ನೀವು ಅಲ್ಲಿಂದ. ಇರಲಿ, ಆಯಿತು. ಥ್ಯಾಂಕ್ಯು. ಮತ್ತೊಮ್ಮೆ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಟ್ರೈಲರ್ ರಿಲೀಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಶುಭವಾಗಲಿ. ಎಸ್, ಥ್ಯಾಂಕ್ ಯು. ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ. ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳಿದ್ದಾರೆ. ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು. ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾಯಿದ್ರು. ನಮ್ಮ ಯಜಮಾನರು ತುಂಬ ಹೇಳ್ತಾಯಿದ್ರು, ನಮ್ಮ ಶ್ರೇಯಸ್ಸು ತುಂಬ ಚಿಕ್ಕವು, ಓದ್ತಾ ಇದ್ದ, ಎಲ್ಲ ಮಾಡ್ತಾಯಿದ್ದ. ಮಂಜು
ಇನ್ಮೇಲೆ ನನ್ನನ್ನು ಬಿಟ್ಬಿಡು, ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡೋದು. ಇವತ್ತು ಅವರಿದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಟ್ರೈಲರ್ ಎಲ್ಲರೂ ನೋಡಿದ್ದೀವಿ. ಸಾಂಗ್ಸ್ ಚೆನ್ನಾಗಿದೆ. ಮಗ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ. ಅಭಿಮಾನಿಗಳು ಪ್ರೀತಿಸೋರು ಬೇಕು. ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅದರದ್ದು ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು. ಈ ಮಗನಿಗೂ ಎಲ್ಲರ ಅಭಿಮಾನ ಸಿಕ್ಕಲಿ, ಪ್ರೀತಿ ಸಿಕ್ಕಲಿ, ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಬಾಳಲಿ. ಎಲ್ಲರೂ ನೋಡಿ ಪಿಕ್ಚರು. ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ. ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡ್ತಾರೆ. ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡೋಕ್ಕೆ ಬರಬೇಕು. ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆಗಲಿ ಈ ಪಿಕ್ಚರಿಂದ ಹಾಗೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ, ಒಳ್ಳೆಯದಾಗಲಿ. ಕೆ ಮಂಜುವ್ರಿಗೆ ಒಳ್ಳೆಯದಾಗಲಿ, ನಮ್ಮ ಹುಡುಗನಿಗೆ ಒಳ್ಳೆಯದಾಗಲಿ, ಹೊಸಬರು ಯಾರ್ಯಾರು ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ. ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಪೇಷನ್ಸ್ ಬೇಕು, ಅದಕ್ಕೆ ಕಾಯಬೇಕು, ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕೋ ಅದನ್ನು ಸಾಧಿಸೋ ಒಂದು ಸಾಹಸ ಮಾಡಬೇಕು. ಆಗ ಹಾಗೇ ಆಗುತ್ತೆ. ಒಂದು ಯಾರ ಅದೃಷ್ಟನೂ ಯಾರು ತಗೊಳ್ಳೋಕ್ಕಾಗಲ್ಲ. ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ಅದನ್ನು ನೋಡಿ ಪಡಬಾರ್ದು. ಭಗವಂತನ ಹತ್ರ ಆ ಒಂದು ಶೇ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನು ನಾವು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ. ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಮಾತಾಡೋಳಲ್ಲ, ನನಗೆ ಮಾತು ಬರಲ್ಲ. ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟು. ಏನು ಮಾತಾಡಿದ್ದೀನೋ ಏನು ಮಾಡಿದ್ದೀನೋ ಗೊತ್ತಿಲ್ಲ ನನಗೆ. ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ. ಕೆ ಮಂಜುವ್ರಿಗೆ ಒಳ್ಳೆಯದಾಗಲಿ. 50 ಪಿಕ್ಚರ್ಗಳು 50ನೇ ಪಿಕ್ಚರು ಬರೋ ಥರ ಆಗಲಿ. ಅದ್ರ ಮೇಲೆ ಆಗೋ ಥರ ಇದ್ದರೆ ಭಗವಂತ ನಡೆಸ್ಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. I'm still not able to speak in Kannada. I'm extremely sorry. But I can proudly say that I've watched a lot of Kannada movies, and I've been doing a lot of work in Kannada and settled in Bangalore for the last 35 years. And I think I've worked with a lot of people actually. Sudeep sir also I've worked with. I don't know if you remember me. We did an advertising film called for Paragon. Yeah. So this is the film which Shreyas has put in his heart and soul into it, and Manju sir has given me an opportunity to come to Kannada industry and do a commercial cinema, because I've done earlier one film called Aidundra Aidu, but this is the exact launch for me also to Kannada cinema, and a lot of fun is why you all wonder that why I've done a song with a bedsheet. I think with Manju sir everybody can imagine. One bedsheet he gave me and do a song. So with one bedsheet we have done a song. That's called Sumne Sumne. But whatever said and done, he's a wonderful producer. I think a lot of people made me scared. No, you're going to work with Manju. You have to be extremely, be scared and all. But I thought he's a fantastic gentleman. And your age is what, 60? I don't know, sir. 60. Let me announce that it's 60. And one more good news that I'm senior to him. So, thank you. ಅಶ್ವಿನಿ ಅವರೇ, ಎಲ್ರಿಗೂ ನಮಸ್ಕಾರ.
ನಮ್ಮ ಈ ಸಿನಿಮಾ ಟ್ರೇಲರ್ನ ಲಾಂಚ್ ಮಾಡೋಕ್ಕೆ ಬಂದಿರುವಂಥ ಹಿರಿಯರು ಭಾರತಿ ಅಮ್ಮ ಅವರ ಪಾದಗಳಲ್ಲಿ ನಾನು ನಮಸ್ಕಾರವನ್ನು ಮಾಡ್ತಾ, ಹಾಗೆ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಹಿರಿಯ ನಿರ್ದೇಶಕರುಗಳು, ನಿರ್ಮಾಪಕರುಗಳು, ಕಲಾವಿದರು, ತಂತ್ರಜ್ಞರು, ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಭಾಳನೇ ಸಂತೋಷ ನನಗೆ. ಮಂಜು ಸರ್ ಯಾವಾಗಲೂ ಹೇಳ್ತಾರೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಸಿಗಬೇಕು ಅಂತ ಹೇಳಿ, ಆದರೆ ಒಳ್ಳೆ ಮಕ್ಕಳು ಸಿಗೋದು ಕೂಡ ಬಹಳನೇ ಅದೃಷ್ಟ. ಅಂಥ ಒಬ್ಬ ಮಗನನ್ನು ನಿಮಗೆ ಉಡುಗೊರೆಯಾಗಿ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಶ್ರೇಯಸ್ಗೆ ಆಲ್ ದ ವೆರಿ ಬೆಸ್ಟ್ ನಾನು ಹೇಳ್ತೀನಿ. ಅವರು ಮಮತೆ ಆಗ್ಬೋದು, ವಾತ್ಸಲ್ಯ ಆಗ್ಬೋದು, ಪ್ರೀತಿ ಆಗ್ಬೋದು, ಅದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಕಾರ. ಈಗಿನ ಒಂದು ಜನ್ರೇಷನ್ಗೆ ಬೇಕಾಗಿರುವಂಥದ್ದು ಸಂಸ್ಕಾರ. ಬಹಳಷ್ಟು ಜನರಲ್ಲಿ ಅದಿಲ್ಲ. ಆದರೆ ನಮ್ಮ ಶ್ರೇಯಸ್ಸಲ್ಲಿ ಈ ಸಿನಿಮಾದಲ್ಲಿ ನಾನು ಅವರ ತಾಯಿ ಪಾತ್ರವನ್ನು ಮಾಡಬೇಕಾದ್ರೆ ಭಾಳಷ್ಟು ನಾನು ಅದನ್ನು ಗಮನಿಸಿದಂಥದ್ದು. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾಗೆ ನಾವು ಬಂದ ತಕ್ಷಣ ಕಲಿಕೆ ಅನ್ನೋದು ಭಾಳ ಕಡಿಮೆ ಆಗುತ್ತೆ. ನಾವೇನು ಮಾಡಿದ್ರು ದಟ್ಸ್ ಓಕೆ ಅಂತ ಹೇಳುವಂಥ ನಿರ್ದೇಶಕರು ಹೆಚ್ಚು. ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಹೀಗೆ ಮಾಡಬಾರ್ದು, ಹೀಗೆ ಮಾಡಿ ಅಂತ ಹೇಳಿ ಕಲಿಸ್ಕೊಡ್ತಾ ಇದ್ರು. ಅವ್ರಿಗೆ ಕನ್ನಡ ಭಾಷೆ ಬರದೇ ಇದ್ರೂ ಕೂಡ ಕನ್ನಡದ ಅಭಿಮಾನ ಬಹಳಷ್ಟು ಇದೆ. ಹಾಗೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡಿದಂಥ ಪ್ರಿಯಾ ಅವರು ಕೂಡ ಅಷ್ಟೇ ಕನ್ನಡವನ್ನು ಕಲಿಯುವಂಥ ಪ್ರಯತ್ನ ಬಹಳಷ್ಟು ಮಾಡ್ತಾ ಇದ್ರು. ಹಾಗೆ ಸಿನಿಮಾದಲ್ಲಿ ಹಾಡಿದ್ದಾರೆ ಕೂಡ ಒಂದು ಹಾಡನ್ನು, ಅದನ್ನು ಕೇಳಿ ನನಗೆ ಬಹಳನೇ ಸಂತೋಷ ಆಯಿತು. ಆ ಥರದ ಕನ್ನಡದ ಅಭಿಮಾನ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಸಿನಿಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಕಾಶ್ ಸರ್ ಅವ್ರಿಗೆ, ಅಶ್ವಿನಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 21ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಜವಾಗ್ಲೂ ನಾನು ಖುಷಿ ಆಗ್ತಾ ಇರ್ತೇನೆ ಅಂದರೆ, ಎಲ್ಲರೂ ಹೇಳ್ತಾರೆ 48 ಸಿನಿಮಾ ಅಂತ. 48 ಸಿನಿಮಾ ಕನ್ನಡದಲ್ಲಿ, ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಿ ಸರ್ 50 ಆಯಿತು. ಆದರೆ 16 ಸಿನಿಮಾ ಪ್ಲಸ್ ಮಿಸ್ ಆಗೋಯ್ತು ನನಗೆ, 15 ಸಿನಿಮಾ ತಿರ್ಗಾ. ಯಾಕೆಂದರೆ ನನ್ನ ಆರಾಧ್ಯ ದೇವ, ನನ್ನ ಗುರುಗಳು ಇಲ್ಲ, ಇದ್ದರೆ ವರ್ಷಕ್ಕೊಂದು ಸಿನಿಮಾ, 15 ಸಿನಿಮಾ ಅಂದರೆ 65 ಸಿನಿಮಾ ಆಗಿರೋದಂತ. ಯಾಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸರ್ ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಅಂದರೆ ಅವ್ರ ಹತ್ರದಿಂದ ಕಲ್ತಿದ್ದು ತುಂಬ ಇದೆ. ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಹುಂಬ ಅಂತ, ಸತ್ಯ. ಅಂದರೆ ಅವರ ತಿದ್ದು ಇವತ್ತು ಈ ಶೀಲನ ಬೆಳೆಸಿದ್ದು, ಇವತ್ತು ಈ ಮಟ್ಟಕ್ಕಾಗಿದ್ದೀನಿ. ದಿನ ಒಂದು ಸತಿ ನೆನೆಸ್ಕೊಳ್ತಾ ಇದ್ದಾರೆ, ಹೇಳೋಕ್ಕಾಗಲ್ಲ. ಮಿಸ್ ಮಾಡ್ಕೊಡೋದು ಮಿಸ್ ಪಾಸ್. ನಾವೆಲ್ಲ ಸ್ವಲ್ಪ ತಪ್ತಾ ಇದೀವಿ. ಅಂದರೆ ಫಸ್ಟು 100-120 ಸಿನಿಮಾ ಬರ್ತಾ ಇತ್ತು, ಗೆಲ್ತಾ ಇದ್ದವು. ಇವತ್ತು 290-300 ಸಿನಿಮಾ ಬರ್ತಾ ಇದೆ. ಅದು ನಿಲ್ತಾ ಇಲ್ಲ, ನಿಲ್ಲೋ ಥರ ಮಾಡಬೇಕು. ನಿಜವಾದ ತುಂಬ ಹುಡುಗರು ಬಂದಿರೋ ಇವತ್ತೆಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರಿ. ನಿಜವಾಗ್ಲೂ ಖುಷಿ ಆಗ್ತದೆ. ಶಂಕರ್ ಆಗಿರ್ಬೋದು, ನಮ್ಮ ರಾಯಲ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟಿಂಗ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅದು ನಿಲ್ಲೋಂಥ ಶಕ್ತಿ ಸಿಗ್ತಾ ಇಲ್ಲ ಯಾರು. ಅದು ನಿಲ್ಲೋಂಥ ಸಿನಿಮಾ ಮಾಡಬೇಕು. ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ ಅವರು ಎಲ್ಲ ಹುಡುಗರಿಗೂ, ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನು ಅವ್ರ ಜೊತೆಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ, ಯಾಕೆಂದರೆ ಈ ಹುಡುಗರು ಒಂದೊಂದ್ಸತಿ ಕೇಳಲ್ಲ ಅಂತ ಇರ್ಬೋದು. ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು, ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡ್ಕೊಂಡು, ದಯವಿಟ್ಟು ಸಹ ನಿಮ್ಮ ಮುಂದಾಳತ್ತು ನಾನು ಮನವಿ, ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂರು ಬೆಳೆಸಿ ಉಳಿಸಿದ್ರೆ ಕಷ್ಟ. ಯಾಕಂದರೆ ಇವತ್ತು ಚಿತ್ರರಂಗಕ್ಕೆ ಎಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡಬೇಕು. ಇವತ್ತು ಶ್ರೇಯಸ್ ಬಿಡಿ, ಅವನು ಸಿನಿಮಾ ಎಲ್ಲ 100 ದರ ಇರ್ತದೆ ನನಗೆ. ಅವನ ಸಿನಿಮಾದಲ್ಲಿ ಗೆಲ್ತಾನೆ, ಎರಡನೇ ಮಾತಿಲ್ಲ. ಅವನೇನಾಗಲಿ, ಅವನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ. ನಾನು ಇನ್ನು ಮುಂದಕ್ಕೆ ತಮಿಳು, ಮಲಯಾಳಂ, ಕನ್ನಡ 3 ಸಿನಿಮಾನ ಮಾಡ್ತೀನಿ, ಇನ್ನೂ ಮಾಡ್ತೀನಿ ನನ್ನ ಮಗನಿಟ್ಟು. ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗನ ಪೊಟೆನ್ಷಿಯಲ್ ಏನಿದೆ ಅಂತ. ನಾನಂತೂ ಅವ್ನು ಬಿಡಲ್ಲ. ಯಾಕಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ. ಇಲ್ಲ ಅವ್ನಿಗೆ ಬಿಸ್ನೆಸ್ ಮಾಡೋದು 10 ಕೋಟಿ 20 ಕೋಟಿ ಕೊಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯ್ತು, ಮಾಡಲ್ಲ. ಅವ್ನು ಗೆಲ್ತಾನೆ, ಅವನಲ್ಲಿ ಟ್ಯಾಲೆಂಟ್ ಇದೆ. ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಂಗೆ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ, ನನಗೆ ಬಿಡಿ, ನಾನು ಸಿನಿಮಾ 50 ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ, ಫೋನಲ್ಲಿ ರಿಲೀಸ್ ಮಾಡ್ತಾ ಕೆಪಾಸಿಟಿ ನನಗಿದೆ. ಅದು ಎರಡನೇ ಮಾತಿಲ್ಲ. ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರ, ನಾನು ನಿಜವಾಗ್ಲೂ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು. ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ, ಈ ಸಿನಿಮಾ ನೋಡಿದಾಗ ಹುಚ್ಚ ಫಿಲಿಮ್ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಆ ಹುಚ್ಚದನ್ನು ನೋಡಿದಾಗ ಫಸ್ಟ್ ನಾವೇ ರೈಟ್ಸ್ ತಂದು ಮಾಡಕ್ಕೆ ಹೋದಾಗ ಉಸಿರಿ ಆ ವಾರ್ಡ್ಗಳು ಫೀಲಿಂಗ್ ಬಂತು. ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಿ, ಹುಚ್ಚ ಥರ ಯಶಸ್ವಿಯಾಗಲಿತ್ತ ನಾನು ಅದನ್ನು ಕೇಳ್ಕೊಂಡೆ. ಬೇರೆ
ಸಿನಿಮಾ ಇದೆ ಬಿಡಿ ಸರ್. ಬರ್ಡೇ ಅಲ್ಲ ಇನ್ನೊಂದೇನಂದ್ರೆ ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರಾ ಸುದೀಪ್ ಅವ್ರು ಇಷ್ಟು ಬೇಗ ಸ್ಟಾರ್ ಆಗಲಿಲ್ಲ. ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ, ಎಷ್ಟು ಸಫರ್ ಬಿದ್ದರು, ಎಷ್ಟು ಸಿನಿಮಾ, ಎಷ್ಟು ನಿರ್ದೇಶಕರು, ಎಷ್ಟು ಓಡಾಡಿದ್ದಾರೆ. ನಿಜವಾಗ್ಲೂ ಅವ್ರನ್ನ ಸುಲಭ ಬರಲಿಲ್ಲ. ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಅಂತ ಹೇಳ್ತೀನಿ, ನೀವೇ ತಾಳ್ಮೆ ತಗೊಳ್ಳಿ, ತಾಳ್ಮೆ ಕೆಡ್ಸ್ಕೋಬೇಡಿ, ನಿಧಾನ ತಗೊಳ್ಳಿ. ಅದಕ್ಕೆ ನಾನು ಹೇಳ್ತೇನೆ, ನಿಧಾನ ತಗೊಂಡ್ರೆ ಗೆದ್ದೇ ಗೆಲ್ತೀರಾ. ಅವ್ರು ಅಷ್ಟು ಬೇಗ ಬರಲಿಲ್ಲ. ಇವತ್ತು ಅದಕ್ಕೆ ಅವ್ರಿಗೆ ಎಲ್ಲ ಕಡೆ ಸಕ್ಸಸ್ ಸಿಗ್ತಾಯಿತ್ತು. ತಾಳ್ಮೆ ಅಂತಿದ್ರೆ ನೀವು ಹುಡುಗರಿಗೆ ಪಾಪ ನಿಮಗೆಲ್ಲ ನೋವಾಗೋದು ಗೊತ್ತು, ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ತಾ ಇಲ್ಲ ಅಂತ. ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ, ಗೆದ್ದೇ ಗೆಲ್ಲುತ್ತೆ, ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಹೇಳ್ತಾ, ನೆಕ್ಸ್ಟ್ ನಮ್ಮ ನಿರ್ಮಾಪಕರುಗಳಿದ್ದಾರೆ, ದಯವಿಟ್ಟು ನೀವೆಲ್ಲ ಕೋಟಿಗಟ್ಟಲೆ ಲ್ಯಾಂಡಲ್ಲಿ ಇಟ್ಟಿರುತ್ತೆ ತಂದು ಸಿನಿಮಾಗಳ್ಗಾಕಿ. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ, ಬರೀ ಲಾಭ ನೋಡೋದಲ್ಲ, ಅಷ್ಟೊಂದು ನೋಡ್ತಾ ಇರಿ. ಎಲ್ಲ 500,000 ಕೋಟಿಗಳು ದುಡ್ಡು ಮಾಡಿಕೊಂಡು ನೀವೆಲ್ಲ ಬರೀ ಲ್ಯಾಂಡಲ್ಲಿ ಇರ್ಬೋದು, ದಯವಿಟ್ಟು ಬನ್ನಿ ಅಂತ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮ ಲೇಟ್ ಆಗ್ತಾರೆ ಗೊತ್ತು, ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸು, ಎಲ್ಲ ನಾವು ಯಂಗ್ಸ್ಟರ್ಸು, ವಿರಾಟ್ ಆಗ್ಬೋದು, ನವೀನ್ ಆಗ್ಬೋದು, ನಿರಂಜನ್ ಆಗ್ಬೋದು, ನಿಶ್ವಿಕ್ ಅವರಾಗ್ಬೋದು, ಸೊ ಚಂದು ಆಗ್ಬೋದು, ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ. ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನಮ್ಮೆಲ್ಲರೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಸಿನ್ನಾಗಿ ಇನ್ನೊಬ್ರು ನಿಂತ್ಕೋತಾ ಇದ್ದೀವಿ, ಯಾಕಂದರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಒಂದು ಜೊತೆಗೆ ಒಟ್ಟಾಗ ಒಂದು ನಂಬಿಕೆ ಅಷ್ಟೇ, ಒಬ್ರಿಗಿದ್ರೆ ಇನ್ನೊಬ್ರು ಆಗುತ್ತೆ ಅಂತ. ಬಂದಿರೋನೆಲ್ಲ ಡೈರೆಕ್ಟರ್ಸು, ಗುರು ದೇಶಪಾಂಡೆ ಅವರಾಗ್ಬೋದು, ಮಹೇಶ್ ಅವರಾಗ್ಬೋದು, ನನ್ನ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗ್ಬೋದು, ನಾಗತಳಿ ಸರ್ ಆಗ್ಬೋದು, ಇಂದ್ರಜಿತ್ ಸರ್ ಆಗ್ಬೋದು. ನಾನಿಲ್ಲಿ ಹೀರೋ ಹೋಗೋಕ್ಕೆ ಒಂದು ಐಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ. ಮೇಯ್ನ್ ಪಾಯಿಂಟ್ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಅಮ್ಮ ಭಾರತಿ ಅಮ್ಮ ಹತ್ರ ನಿನ್ನೆ ಹೋದೆ ಮನೆಗೆ. ಸೊ ನಿನ್ನೆ ಹೋದಾಗ ಅಮ್ಮ, ಪಡ್ಡೆ ಹೋಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ. ವಿಷ್ಣು ಪ್ರಿಯ, ನನಗೊಂದು ನಂಬಿಕೆ ಇರೋ ಸಿನಿಮಾ, ದಯವಿಟ್ಟು ನೀವು ಬರಬೇಕು, ನೀವು ವಿಶ್ ಮಾಡಬೇಕು. ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು, ಇಲ್ಲ ಸಿನಿಮಾನದು ಹುಚ್ಚು ಬಂದಿದೆ, ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು. ಸೊ ಇವತ್ತಿಗೂ ಎಲ್ಲರೂ ಒಂದ್ಸರಿ ಏನೋ ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಸಾರು ನೈಟ್ ಇಲ್ಲಿ ತನಕ 6 ಗಂಟೆ ತನಕ ಒಂದು ಶೂಟಿಂಗ್ ಮಾಡ್ತಾಯಿದ್ರು, ತಿರ್ಗಾ ಚೆನ್ನೈ ಗಾಡಿ ಓಡಿಸ್ಕೊಂಡೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರೆ, ಅಷ್ಟು ಕಷ್ಟಪಡ್ತಾಯಿದ್ರು ಅಂತ. ಸೊ ಅಂಥದ್ದು ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿಗೆ ನಮ್ಮ ಸಾರ್ ಮಾರ್ಗದರ್ಶನಲ್ಲಿ ಸುದೀಪ್ ಸರ್ ಇದ್ದಾರೆ. ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ, ಯಾವಾಗಲೂ ಅವ್ರನ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತುಂಬ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದರೆ ಸುದೀಪ್ ಸರ್. ನನಗೆ ಯಾವಾಗಲೂ ಎಲ್ಲರೂ ಹೇಳ್ತಾರೆ, ಪುಲೋರ್ ಹಾಕೊಂಡು ಕಾರ್ಗೋಸ್ ಹಾಕೊಂಡ್ಬಂದ್ರೆ, ಬಿಡಪ್ಪ ಸುದೀಪ್ ಸರ್ ಸ್ಟೈಲ್ ಏನು ಕಾಪಿ ಮಾಡ್ತೀಯ ಅಂತ. ಹೌದು, ನನಗೆ ಇಷ್ಟ ಅದು ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಯಾವಾಗಲೂ ಅವ್ರ ಮನೆಗೆ ಹೋದಾಗ ಏನು ಬೇಕೋ, ಏನು ತಿಂತೀಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ. ಯಾರೇ ಇದ್ದರೂ ಅವರಂಥ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂತ ಎದ್ಬಿಟ್ಟು ಎಲ್ಲರೂ ಹಕ್ಕೊಡ್ತಾರೆ. ಅವೆಲ್ಲ ಮಾಡೋ ನೆಸೆಸಿಟಿನಿಲ್ಲ. ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಆ್ಯಂಡ್ ಹೌ ಸೆಕ್ಯೂರ್ ಯು ಆಸ್ ಅ ಮ್ಯಾನ್ ಅಣ್ಣ. ಯಾಕಂದರೆ ಆ ಥರ ಯಾರು ನಿಂತೂ ಇಲ್ಲ, ನಿಲ್ಲೋದು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಅರ್ಥ ಆಗಿದ್ದು ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ, ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ, ನನ್ನ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು, ಒಂದು ದೊಡ್ಡ ಬಾರಲ್ಲಿ ಒಂದು ಜನ ಕರೆಸು ಅಂತ. ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ, ಯಾಕಂದರೆ ನನಗೆ ಒಂದು 5 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅಂದ್ಕೊಂಡಿದ್ದೀನಿ. ಮಾಡೋ ಅಂಥ ಸಿನಿಮಾಗಳು ಕರೆಕ್ಟಾಗಿ ಆಗಿರಲ್ಲ, ಸ್ಲೋ ಆಗಿರುತ್ತೆ, ಬರೋ ಲೇಟ್ ಆಗಿರುತ್ತೆ. ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಅಂತ ಏನಾರು ಪ್ರಯತ್ನ ಪಟ್ಟಿರೋದು ಸಿನಿಮಾಗೋಸ್ಕರ ಏನಾರು ಆ್ಯಕ್ಟಿಂಗ್ ಮಾಡಿದಷ್ಟೇ. ಸೊ ಅದಕ್ಕೊಂದು ಟ್ರೈಲರ್ ನಮ್ಮ ಅಪ್ಪನಿಗೆ ನನ್ನ ಬರ್ಡೇ ಗಿಫ್ಟಾಗಿ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸರ್. ಒಬ್ರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದ್ಮೇಲೆ ಸುದೀಪ್ ಸರ್ ಹತ್ರ ಮೊನ್ನೆ ಹೋದೆ. ಅಣ್ಣಂಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡೋದು ಅಂದರೆ ತುಂಬ ಇಷ್ಟ. ನಾನು ಡೈರೆಕ್ಟಾಗಿ ಹೇಳಿದೆ, ಅಣ್ಣ ನಾನೇನು ಕೇಳಿಲ್ಲ ಅಣ್ಣ, ವಿಷ್ಣು ಪ್ರಿಯ ಟ್ರೈಲರ್ ಲಾಂಚ್ ನೀವು ಬರಬೇಕು, ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು, ನಮ್ಮ ಅಪ್ಪ ಬರ್ಡೇ ಕೊಟ್ಟೋಣ, ಪ್ಲೀಸ್ ಅಣ್ಣ ಬಾರೋಣ ಅಂತ ನಾನು ಇಷ್ಟೇ ಹೇಳಿದ್ದು. ವೆನ್ ಇಸ್ ಇಟ್ 10th ಇರ್ತೀನಿ ಶ್ರೇಯಸ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಣ್ಣ. ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ, ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ. ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ನನಗೆ ಗೊತ್ತು. ಯಾಕಂದರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ. ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ. ಥ್ಯಾಂಕ್ ಯು ಅಣ್ಣ, ಐ ಲವ್ ಯು.
ಎಲ್ರಿಗೂ ಥ್ಯಾಂಕ್ ಯು. ಅಣ್ಣ ದಯವಿಟ್ಟು ಸ್ಟೇಜ್ ಮೇಲೆ ತಾವು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್. ಆ್ಯಂಡ್ ಪ್ರಕಾಶ್ ಸರ್ ಎಲ್ಲಿದ್ದೀರಿ? ವೆರಿ ಗುಡ್ ಸರ್. ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು, ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಲವ್ ಸ್ಟೋರಿ, ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ರಾಸ್ ಬರ್ತಾನೆ ಇದೆ ಈಗ, ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ, ಬಟ್ ದ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್. ವಿಜುವಲ್ಸ್ ತುಂಬ ಇಷ್ಟ ಆಯಿತು, ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು, ಆ್ಯಂಡ್ ದರ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಟ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ. ವೆರಿ ನೈಸ್. ಆ್ಯಂಡ್ ಮಂಜು ಅಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ, ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್. ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆಮ್. ನಾನು ಯಾಕಂದ್ರೆ 3ನೇ ಸಾಂಗ್ ನೋಡಿದಾಗ ನಾನು ನೋಟಿಸ್ ಮಾಡಿದ್ದು ಮಂಜು ಅವರು ತುಂಬ ನಾಚ್ಕೋತಾ ಇದ್ರು ಕೂತ್ಕೊಂಡು. ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್, ಈಗ ಬೆಳ್ಳಿಂಗ್ ಹೋಗ್ತಾ ಇರುತ್ತೆ, ಮಂಜು ತುಂಬ ಟೆನ್ಷನ್ ಆಗ್ತದೆ ಸರ್. ಏ ಮಂಜು, ಫೈನಲ್ ಆಗಿ ಮಗ ಅದನ್ನು ಪರದೇನ ಮಾಡ್ತೇನೆ ಮಂಜು ಸರ್. ಫಸ್ಟ್ ಫಿಲ್ಮ್ ಅಲ್ವ ಸರ್ ಇಂದು ಕನ್ನಡದಲ್ಲಿ? ಸೆಕೆಂಡ್ ಸರ್. ಮಂಜು ಅವ್ರ ಬಗ್ಗೆ ನನಗೆ ನಿಮ್ಗೆ ತುಂಬ ಗೊತ್ತು ಸರ್. ಸೊ ಬಟ್ ಅವ್ರು ಹೇಳ್ದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ, ಸರ್ಪ್ರೈಸಿಂಗ್ಲಿ 48 ಫಿಲ್ಮ್ಸ್ ಕನ್ನಡ ಆ್ಯಂಡ್ 2 ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು, ಬಟ್ 50 ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜೋಕ್. ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಅತಿ ದೊಡ್ಡದಾಗಿರ್ಬೋದು, ಬಟ್ ಟೋಟಲ್ ಒಂದು 50 ಸಿನಿಮಾ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು, ದಟ್ಸ್ ಅ ಗ್ರೇಟ್ ಥಿಂಗ್. ನನಗೆ ನಿಜವಾಗ್ಲೂ ಗೊತ್ತಿರಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಫಾರ್ ದಟ್. ಅದು ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ. ಆ್ಯಂಡ್ ಅಫ್ಕೋರ್ಸ್ 48th ಫಿಲ್ಮ್, ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಚರ್ ನೀವು ಮಾಡಿದ್ದು ಇವತ್ತು. ಐ ಡೋಂಟ್ ಥಿಂಕ್ ಒಬ್ಬ ತಂದೆಗೆ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ. ಐ ಮೀನ್ ಹಿ ಈಸ್ ಅರ್ನ್ಡ್ ಅ ಲಾಟ್, ಬಟ್ ಹೀಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್. ಸೊ ಐ ಜಸ್ಟ್ ವಿಶ್ ಯು ಆಲ್ ದ ಬೆಸ್ಟ್. ಅಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದ ಹಾಗೆ ಕನ್ನಡದ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾಯಿದೆ. ಸೊ ಐ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ನ್ಯೂ ಕಮರ್ಸ್, ನಿಮಗೂ ಕೂಡ. ಆ್ಯಂಡ್ ವಾಟ್ ಮೋರ್ ಬೆಟರ್ ಬ್ಲೆಸ್ಸಿಂಗ್ ದೆನ್ ಅಮ್ಮ ಬೀಯಿಂಗ್ ಹಿಯರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಶ್ರೇಯಸ್. ರೈಟ್, ಎಂಟೈರ್ ಟೀಮಿಗೂ ಅಷ್ಟೇ ಸರ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಟ್ರೈಲರ್ ಸರ್. ಇಟ್ಸ್ ವೆರಿ ಡನ್. ಆ್ಯಂಡ್ ಮ್ಯೂಸಿಕಲಿ ತುಂಬ ಚೆನ್ನಾಗಿದೆ. 3 ಸಾಂಗು ತುಂಬ ಚೆನ್ನಾಗಿದೆ. ಅದರಲ್ಲಿ 3ನೇ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಯಾರು? ಹಾಯ್ ಸರ್, ಅಕುಲ್. ಓಕೆ, ಟ್ರೈಲರ್ ಹಿಯರ್ ಇಟ್. ಸೊ ಇಷ್ಟೊತ್ತು ಹೊಗಳಿದಂಗೆ ಇಟ್ ಕಮ್ಸ್ ಟು ಯು ಆಲ್ಸೋ, ರೈಟ್? ಅಕುಲ್, ರೈಟ್? ಆಲ್ ದಿ ಬೆಸ್ಟ್ ಸರ್. ಸಿನಮ್, ದಟ್ಸ್ ಇಟ್ ಶ್ರೇಯಸ್. ಆ್ಯಂಡ್ ಬಂದಿದ್ದು ಕರ್ಸಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಂಜು. ಫೈನಲ್ ಆಗಿ ಯಾವುದೋ ಒಂದು ವಯಸ್ಸಿಗೆ ಕಾಲಿಟ್ಟಿದ್ದೀರಿ. ವಯಸ್ಸಿಗೆ ಕಾಲಿಡೋದು ದೊಡ್ಡದಲ್ಲ ಮಂಜು, ಆ ವಯಸ್ಸನ್ನ ಒಪ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ, ಚೆನ್ನಾಗಿ ಪ್ಯಾಚಪ್ ಮಾಡಿಬಿಟ್ರು. ಅದರಿಂದ ನನ್ನ ಸ್ವಲ್ಪ ಹೊಗಳಿ ಯಾಕೆ ವಿಚಾರ ಅಂತಾನೆ ಹೇಳಿ ಚೆನ್ನಾಗಿ ಪ್ಯಾಚಪ್ ಮಾಡಿದ್ರಿ.